ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ಇವತ್ತು 13ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 13. ಯಜ್ಞಶಿಷ್ಟಾಶಿನಃ ಸಂತಃ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚಂತ್ಯಾತ್ಮಕಾರಣಾತ್. ಅನುವಾದ: ಯಜ್ಞದಲ್ಲಿ ಉಳಿದ ಅನ್ನವನ್ನು ಸೇವಿಸುವ ಶ್ರೇಷ್ಠ ಪುರುಷರು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಮತ್ತು ಯಾವ ಪಾಪಿ ಜನರು ತಮ್ಮ ಶರೀರ ಪೋಷಣೆಗಾಗಿಯೇ ಅನ್ನವನ್ನು ತಯಾರಿಸುತ್ತಾರೋ ಅವರಾದರೋ ಪಾಪವನ್ನೇ ತಿನ್ನುತ್ತಾರೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಬ್ರಹ್ಮ ಏನು ಹೇಳಿದ್ನೋ ಆ ಮಾತುಗಳನ್ನು ಹೇಳಿ, ಅಂದರೆ ದೇವತೆಗಳು ಮನುಷ್ಯರಿಗೆ ಸಹಾಯ ಮಾಡಬೇಕು ಮತ್ತು ಮನುಷ್ಯರು ದೇವತೆಗಳನ್ನು ಪುಷ್ಟಿಗೊಳಿಸಬೇಕು. ಈ ರೀತಿ ಒಬ್ರಿಗೊಬ್ಬರು ಸ್ವಾರ್ಥವನ್ನು ಬಿಟ್ಟು ಸಹಾಯವನ್ನು ಮಾಡಿಕೊಂಡು ನಿಮ್ಮ ಕರ್ತವ್ಯಗಳನ್ನು ನೀವು ಪಾಲನೆ ಮಾಡಿ, ನಿಮಗೇನು ಭೋಗ ಬೇಕೋ ಆ ಭೋಗಗಳನ್ನು ಅವರು ಕೊಟ್ಟು ನಿಮ್ಮನ್ನು ತೃಪ್ತಿಪಡಿಸ್ತಾರೆ ಅಂತ ಹೇಳ್ತಾನಲ್ಲ. ಈ ರೀತಿಯ ಬ್ರಹ್ಮನ ವಚನಗಳ ಪ್ರಮಾಣವನ್ನು ಕೊಟ್ಟು ಭಗವಂತ ಯಜ್ಞ ಮತ್ತು ಇನ್ನೂ ಬೇಕಾದಷ್ಟು ಕರ್ಮಗಳ ಕರ್ತವ್ಯತೆ ಇರುತ್ತಲ್ಲ ಅದರ ಬಗ್ಗೆ ಅವನು ತಿಳಿಸ್ತಾನೆ. ಮತ್ತು ಜೊತೆಗೆ ಅವುಗಳನ್ನು ಯಾರು ಪಾಲಿಸೋದಿಲ್ವೋ ಅವರನ್ನು ಕಳ್ಳ ಅಂತ ಕೂಡ ತಿಳಿಸಿ ಅವನನ್ನು ನಿಂದನೆ ಮಾಡ್ತಾನೆ. ಈಗ ಆ ಕರ್ತವ್ಯ ಕರ್ಮಗಳನ್ನು ಆಚರಣೆ ಮಾಡುವಂತಹ ಆ ಮನುಷ್ಯನನ್ನು ಪ್ರಶಂಸೆ ಮಾಡ್ತಾ ಅವನನ್ನು ಹೊಗಳ್ತಾ ಅವರುಗಳಿಗೆ ವಿಪರೀತವಾಗಿರುವಂಥ, ಅಂದರೆ ಏನು, ಬರೀ ತನ್ನ ಶರೀರದ ಪೋಷಣೆಗೋಸ್ಕರ ಕರ್ಮವನ್ನು ಮಾಡುವಂಥ ಪಾಪಿಗಳನ್ನು ಭಗವಂತ ನಿಂದನೆ ಮಾಡ್ತಾನೆ. ಇಲ್ಲಿ ಇವಾಗ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಮಾಡುವಂಥ ಕರ್ಮಗಳಿಗೂ, ಮತ್ತು ನಾನು ಕರ್ತವ್ಯ ಅಂತ ತಿಳ್ಕೊಳ್ಳಲ್ಲ, ನಾನು ಈ ಶರೀರವನ್ನು ಚೆನ್ನಾಗಿ ಇಟ್ಕೊಂಡಿರಬೇಕು, ಆ ಶರೀರದ ಪೋಷಣೆಗೋಸ್ಕರ ಅಂದರೆ ಏನು, ಬರೀ ತಿನ್ನೋದಕ್ಕೆ ಮಾತ್ರ ನಾನು ದುಡ್ಕೊಳ್ಳೋದಿದೆಯಲ್ಲ, ನನ್ನ ಸ್ವಂತ ಯೋಚನೆ ಮಾಡಿ ನಾನು ದುಡಿತೀನಲ್ಲ, ಅದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತಂದ್ಬಿಟ್ಟು. ಈಗ ಇದು ನನ್ನ ಕರ್ತವ್ಯ, ಇದರಲ್ಲಿ ಯಾವುದೇ ನನಗೆ ಸ್ವಂತ ಆಲೋಚನೆ ಇರಬಾರ್ದು, ನನಗೋಸ್ಕರ ಮಾಡ್ಕೊಳ್ತಾ ಇದ್ದೀನಿ ಅಂತ ಇರಬಾರ್ದು. ಇದು ಭಗವಂತ ನನಗೆ ಅಂತ ಕೊಟ್ಟಿರುವಂಥ ಕೆಲಸ, ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ನಾನು ಎಲ್ಲವನ್ನು ಮಾಡುವಂಥದ್ದು. ಮತ್ತು ಇದು ಯಜ್ಞದ ರೂಪದಲ್ಲಿ ಮಾಡ್ತಾ ಇದ್ದೀನಿ ಅಂತ ಸಮರ್ಪಣೆ ಭಾವದಿಂದ ಮಾಡ್ತೀವಲ್ವ, ಆ ಕೆಲಸಕ್ಕೂ ಬರೀ ನಾನು ಶರೀರ ಪೋಷಣೆಗೋಸ್ಕರ ಈ ದೇಹವನ್ನು ಚೆನ್ನಾಗಿಟ್ಕೋಬೇಕು, ನನಗೆ ಊಟ ತಿಂಡಿ ಬಟ್ಟೆ ನನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದು, ಇದಕ್ಕೋಸ್ಕರ ಯಾರು ಕೆಲಸ ಮಾಡ್ತಾನೋ ಅವನನ್ನು ಪಾಪಿ ಅವನು ಅಂತಂದ್ಬಿಟ್ಟು ಇಲ್ಲಿ ಭಗವಂತ ನಿಂದನೆ ಮಾಡ್ತಾ ಇದ್ದಾನೆ, ಬೈತಾ ಇದ್ದಾನೆ. ಈಗ ಈ ಶ್ಲೋಕಗಳಲ್ಲಿ ಅವನು ಅದನ್ನೇ ಹೇಳ್ತಾನೆ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಯಜ್ಞವನ್ನು ಮಾಡಿ ಆ ಯಜ್ಞದಲ್ಲಿ ಉಳಿದಿರುವಂಥ ಅನ್ನವನ್ನು ಸೇವಿಸ್ತಾನಲ್ಲ ಆ ಶ್ರೇಷ್ಠ ಪುರುಷ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ. ಅಂದರೆ ಅರ್ಥ ಏನು, ಈಗ ನಾವು ಮಾಡುವಂಥ ಕೆಲಸ ಮಾಡಿ ಯಾರ್ಯಾರಿಗೆ ಏನೇನು ಸಲ್ಲಬೇಕೋ, ಈಗ ನಾನು ಏನೋ ಒಂದು ಯಜ್ಞ ಮಾಡ್ತೀನಿ, ಅದರಿಂದ ನನಗೆ ಫಲ ಬರುತ್ತೆ, ಆ ಫಲವನ್ನು ಯಾರ್ಯಾರಿಗೆ ಸೇರಬೇಕೋ ಅವ್ರಿಗೆಲ್ಲರಿಗೂ ಕೊಟ್ಟು ಉಳಿದಿರೋದನ್ನ ನಾನು ತಿಂತೀನಲ್ವಾ. ನೋಡಿ, ಹಿಂದಿನ ಕಾಲದಲ್ಲಿ ಇದೆಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತಾಯಿದ್ರು. ಅವರು ಅಡುಗೆ ಎಲ್ಲ ರೆಡಿ ಆದಮೇಲೆ ಯಾರಾದರೂ ಬಡವರಿದ್ದಾರಾ ಅಥವಾ ಹೊಟ್ಟೆಗೆ ಅನ್ನ ಇಲ್ಲದೆ ಭಿಕ್ಷುಕರೇನಾದರೂ ಇದ್ದಾರಾ, ಅದು ಮತ್ತು ಪ್ರಾಣಿಗೊಂಚೂರು ತೊಗೊಂಡೋಗಿ ಹೊರಗಡೆ ಇಡ್ತಾಯಿದ್ರು, ತುತ್ತು ಕಾಗೆ ಅಥವಾ ನಾಯಿ ಏನೋ ಒಂದು ತಿನ್ಕೊಂಡು ಹೋಗ್ಲಿ ಅಂತ ಅಂದ್ಬಿಟ್ಟು ಇಡ್ತಾಯಿದ್ರು. ಆಮೇಲೆ ದೇವರಿಗೆ ತಾವು ತಿನ್ನೋದಕ್ಕೆ ಮುಂಚೆ ಒಂದು ತುತ್ತು ಸೈಡಲ್ಲಿ ಇಟ್ಬಿಟ್ಟು ದೇವರಿಗೆ ಸಮರ್ಪಣೆ ಮಾಡ್ತಾಯಿದ್ರು. ಈ ರೀತಿ ಎಲ್ಲರನ್ನೂ ನೆನೆಸ್ಕೊಂಡು ಅವರು ಊಟ ಮಾಡ್ತಾಯಿದ್ರು. ಯಾರಾದರೂ ಹಸುತ್ಕೊಂಡು ಬಂದಿದ್ರೆ ಮೊದಲು ಅವ್ರಿಗೆ ಊಟ ಕೊಟ್ಟು ಆಮೇಲೆ ಅವರು ಊಟ ಮಾಡ್ತಾಯಿದ್ರು. ಈ ಎಲ್ಲವನ್ನು ಅವರು ಸರಿಯಾಗಿ ನಡೆಸ್ಕೊಂಡು ಬರ್ತಾಯಿದ್ರು. ಆದರೆ ಕಲಿಯುಗದಲ್ಲಿ ಇದನ್ನೆಲ್ಲ ನಾವು ತಿಳ್ಕೊಳ್ಳೋದಿಲ್ಲ, ತಿಳ್ಕೊಂಡ್ರೂ ಕೂಡ ಮಾಡುವಂಥ ಒಂದು ಇಂಟ್ರೆಸ್ಟ್ ನಮಗೆ ಮೊದಲೇ ಇಲ್ಲ, ಅದಕ್ಕೋಸ್ಕರ ನಮಗೆ ಗೊತ್ತಿಲ್ಲ. ಆದರೆ ಭಗವಂತ ಭಗವದ್ಗೀತೆಯಲ್ಲಿ ಎಲ್ಲವನ್ನೂ ಹೇಳಿದ್ದಾನೆ, ನಾವು ಹೇಗೆ ನಡ್ಕೋಬೇಕು ಅಂತ. ಅದರಲ್ಲಿ ಒಂದು ಸ್ವಲ್ಪ ಆದರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇಲ್ಲಿ ಯಜ್ಞದಲ್ಲಿ ಉಳಿದಂಥ ಅನ್ನವನ್ನು ಸೇವಿಸ್ತಾರಲ್ಲ ಅಂಥವ ಶ್ರೇಷ್ಠ ಪುರುಷರು ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ. ಮತ್ತು ಯಾವ ಪಾಪಿ ಜನರು ತಮ್ಮ ಶರೀರ ಪೋಷಣೆಗೋಸ್ಕರ ಅನ್ನವನ್ನು ತಯಾರು ಮಾಡ್ಕೊಳ್ತಾರೋ, ಅಂದರೆ ಬೇರೆಯವ್ರಿಗೋಸ್ಕರ ಅಲ್ಲ, ನನಗೆ ಮಾತ್ರ
ಮಾತ್ರ ಇದು ಬೇಕು, ನಾನು ತಿನ್ನಕ್ಕೆ ಮಾತ್ರ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಮಾಡ್ತಾರೋ, ಹಿಂದಿನ ಕಾಲದಲ್ಲಿ ಒಬ್ಬರಿಗೆ ಆಗೋಷ್ಟು ಅನ್ನ ಎಕ್ಸ್ಟ್ರಾ ಮಾಡ್ತಾಯಿದ್ರು. ಯಾಕೆ ಅಂತಂದರೆ ಸಡನ್ನಾಗಿ ಯಾರಾದರೂ ಬಂದರೆ ಅವ್ರಿಗಿಲ್ಲಪ್ಪ ಎಂಥ ಟೈಮಲ್ಲಿ ಬರ್ತಾರೋ, ಅನ್ನ ಇಲ್ಲ ಅಂತಂದರೆ ಸರಿ ಇರಲ್ಲ ಅಂತ ಅಕಸ್ಮಾತ್ ಅದು ಮಿಕ್ತಾ ಪ್ರಾಣಿಗಳಿಗೆ ಹಾಕ್ತಾಯಿದ್ರು. ಹಸು ಇರ್ತಾಯಿತ್ತು, ಇನ್ನು ಬೇರೆ ಬೇರೆ ಪ್ರಾಣಿಗಳಿರ್ತಾ ಇತ್ತಲ್ಲ, ಅದಕ್ಕೆ ಅದನ್ನು ಹಾಕ್ತಾಯಿದ್ರು, ವೇಸ್ಟ್ ಮಾಡ್ತಾ ಇರಲಿಲ್ಲ. ಅದ್ರ ಮೂಲಕನಾದರೂ ಆ ಪ್ರಾಣಿಗೆ ಆ ಅನ್ನ ಸಿಗ್ತಾಯಿತ್ತು. ಇವಾಗ ನಾವು ಆ ರೀತಿ ನೋಡೋದಕ್ಕೆ ಸಾಧ್ಯ ಇಲ್ಲ. ತಮಗೆ ತಾವೇ ಮಾಡ್ಕೊಳ್ಳೋದು ಕಷ್ಟ ಆಗೋಗಿದೆ. ಅಂಥ ಒಂದು ಪರಿಸ್ಥಿತಿ ಇವಾಗ ನಮಗೆ ಬಂದಿರುವಂಥದ್ದು. ಸೊ ಅವರನ್ನೆಲ್ಲ ಪಾಪಿಗಳು ಅಂತ ಭಗವಂತ ಕರಿತಾ ಇದ್ದಾನೆ. ಅಂಥ ಪಾಪಿ ಜನರು ತಮಗೋಸ್ಕರ ಬರೀ ತಮ್ಮ ಶರೀರ ಪೋಷಣೆಗೋಸ್ಕರ ಅನ್ನವನ್ನು ತಯಾರು ಮಾಡ್ಕೊಳ್ತಾರೋ ಅವರು ಪಾಪವನ್ನೇ ತಿಂತಾರೆ. ಅಂದರೆ ಅವರು ಮಾಡ್ಕೊಂಡು ತಿಂತಾ ಇರೋದು ಈಗ ಬೇರೆಯವರು ಕೊಟ್ಟು ಮಿಕ್ಕಿದ್ದನ್ನ ತಿಂದಾಗ ಅದು ಯಜ್ಞದ ಶೇಷ ಅಂತಂದರೆ ಅದು ಪ್ರಸಾದ ಅನ್ನಿಸ್ಕೊಳ್ಳುತ್ತೆ. ಅದೇ ಯಾರು ತನಗೋಸ್ಕರ ಅಂತಲೇ ಮಾಡಿಕೊಂಡು ತಾನು ತಿಂತಾನೋ ಅವನು ತಿಂತಾ ಇರೋದು ಕೂಡ ಪಾಪವನ್ನೇ ತಿಂತಾ ಇದ್ದಾನೆ ಅಂತ ನಾವು ತಿಳ್ಕೋಬೇಕು ಅನ್ನೋದು ಇದರ ಅರ್ಥ. ಎಷ್ಟು ನೀಟಾಗಿ ಹೇಳಿದ್ದಾನೆ ನೋಡಿ. ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ನಾವು ಮಾಡ್ತಾ ಇರೋದು ಎಷ್ಟು ತಪ್ಪು ಅನ್ನೋದು ನಮಗೇ ಗೊತ್ತಾಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಪ್ರಶ್ನೆಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.